ನಮಸ್ಕಾರ ವೀಕ್ಷಕರೇ, ನಾನು ರಾಜು ಉಸ್ತಾದ್. ಕರ್ನಾಟಕ ಸಂಚಾರ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ. ಕೆರೆಗೆ ಹಾರ ಹೆಸರಿನ ಕಥೆಯನ್ನು ನೀವು ಕೇಳಿದ್ದೀರಿ. ಶಾಲಾ ದಿನಗಳಲ್ಲಿ ಅದನ್ನು ಪಠ್ಯವಾಗಿಯೂ ಓದಿರಬಹುದು. ಪದವಿ ವಿಶ್ವವಿದ್ಯಾಲಯ ಹಂತದಲ್ಲೂ ಬೋಧಿಸಲ್ಪಡುತ್ತದೆ. ಆದರೆ ಈ ಜನಪದ ಕಥನದಲ್ಲಿ ಬರುವ ಕಲ್ಲನಕೇರಿ ಮಲ್ಲನಗೌಡರು ಕೆರೆಯನ್ನು ಕಟ್ಟಿಸಿದ್ದು ಹಾಗೂ ಬರಿದಾಗಿದ್ದ ಅದಕ್ಕೆ ನೀರು ತರಿಸಲು ಕಥಾನಾಯಕಿ ಭಾಗೀರಥಿ ಬಲಿದಾನದ ಮಹಾತ್ಯಾಗ ಮಾಡಿದ್ದು ಎಲ್ಲಿ? ಸ್ಥಳ ಯಾವುದು? ಈಗಿನ ಆ ಊರು ಯಾವುದು? ಎನ್ನುವ ಪ್ರಶ್ನೆಗಳಿಗೆ ನಿಖರ ಉತ್ತರ ದಾಖಲೆ ಸಮೇತವಾಗಿ ಸಿಕ್ಕಿಲ್ಲ. ಆದರೆ ಜನಮಾನಸದಲ್ಲಿ ಈ ಕುರಿತಾಗಿ ಅನೇಕ ವಿಷಯಗಳು ಓಡಾಡುತ್ತಿವೆ, ಹರಿದಾಡುತ್ತಿವೆ. ಇವುಗಳ ಸತ್ಯಾಸತ್ಯತೆಯನ್ನು ವಿದ್ವಾಂಸರು ಹೊರಗೆ ಹಚ್ಚುವ ಕೆಲಸ ಮಾಡಬೇಕಿದೆ. ನಿಜವಾಗಿಯೂ ಕೆರೆ ಕಟ್ಟುವ ಮತ್ತು ಅದಕ್ಕೆ ಬಲಿದಾನ ನೀಡುವ ಪ್ರಕ್ರಿಯೆಗಳು ಇತಿಹಾಸ ಕಾಲದಲ್ಲಿ ನಡೆದಿವೆಯೋ, ಇಲ್ಲವೇ ಯಾವುದೋ ಜೀವನ ಮೌಲ್ಯಗಳನ್ನು ಜನಜೀವನದಲ್ಲಿ ಅಳವಡಿಸಲು ಅಥವಾ ತುಂಬಲು ಜನಪದರು ಇಂಥ ಕತೆ ಹಾಡುಗಳಿಗೆ ರೂಪ ನೀಡಿದರೆ ಎನ್ನುವ ಪ್ರಶ್ನೆಗಳು ಏಳುತ್ತವೆ. ಜನಪದ ಸಾಹಿತ್ಯದ ಅಧ್ಯಯನ ಮಾಡಿದರೆ ಅದರ ತಿರುಳು ಸತ್ಯದ ಸಮೀಪ ಇದೆ. ಜನಪದರು ಆ ಕಾಲದ ಆಕರವಿಲ್ಲದೆ ಯಾವುದೇ ಹಾಡು ಕಥೆಯ ರಚನೆ ಮಾಡಿಲ್ಲ ಎಂಬುದನ್ನು ಮನಸ್ಸು ಒಪ್ಪುತ್ತದೆ. ಇದನ್ನೇ ಆಧಾರವಾಗಿಟ್ಟುಕೊಂಡು ಕೆರೆಗೆ ಹಾರ ಜನಪದ ಕಥನದ ವಿಶ್ಲೇಷಣೆ ಮಾಡಿದರೆ ಅದರೊಳಗಿನ ಸನ್ನಿವೇಶಗಳು ನಡೆದಿರಲೂಬಹುದು ಎನ್ನುವ ತರ್ಕ ಮೂಡುತ್ತದೆ. ಆಗ ಇತಿಹಾಸವನ್ನು ಬರೆದಿಡುತ್ತಿರಲಿಲ್ಲ, ಜನರ ಬಾಯಿಯೊಳಗೆ ಹಾಡಾಗುತ್ತಿತ್ತು, ಕಥೆಯಾಗುತ್ತಿತ್ತು. ಅದೇ ರೀತಿ ಇದು ಕೂಡ ಕೆರೆಗೆ ಹಾರದ ಹೆಸರಿನಲ್ಲಿ ಜೀವ ಭಾವದಾಯಿನಿಯಾಗಿ ಹರಿದು ಬಂದಿದೆ. ಜನರ ಬಾಯಿಯೊಳಗಿದ್ದ ಈ ಹಾಡನ್ನು ಹುಡುಕಿ ತೆಗೆದವರು ಕನ್ನಡದ ಪ್ರಸಿದ್ಧ ಸಾಹಿತಿ ಬೆಟಗೇರಿ ಕೃಷ್ಣಶರ್ಮರು. ಇವರು ಮೂಲತಃ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಬೆಟಗೇರಿಯವರು. ಕಣ್ಮರೆಯಾದಂತಿದ್ದ ಈ ಹಾಡನ್ನು ಎಲ್ಲೋ ಗ್ರಾಮೀಣ ಪ್ರದೇಶದಲ್ಲಿ ಜನರು ಕೋಲಾಟದ ಪದವಾಗಿ ಹಾಡುತ್ತಿದ್ದಾಗ ಅದನ್ನು ಗಮನಿಸಿ ಮಹತ್ವ ಅರಿತು ದಾಖಲಿಸಿ ಹೊರ ಜಗತ್ತಿಗೆ ಪರಿಚಯಿಸಿದರು. ಜನ ಭಾಷೆಯಲ್ಲೇ ದಾಖಲಾಗಿರುವ ಇದು ಪ್ರಸಿದ್ಧ ಜನಪದ ಗೀತೆ ಕಥನಗಳಲ್ಲೊಂದು. ಇದರ ಭಾಷೆ ಭಾವಗಳನ್ನು ಅಧ್ಯಯನ ಮಾಡಿರುವ ವಿದ್ವಾಂಸರು ಈ ಕತೆ ಬೆಳಗಾವಿ ಜಿಲ್ಲಾ ಪರಿಸರದ ಎಲ್ಲೋ ಒಂದು ಕಡೆಗೆ ನಡೆದಿರಬಹುದು ಎಂಬ ಅಭಿಪ್ರಾಯಕ್ಕೆ ಬರುತ್ತಾರೆ. ಇನ್ನು ಅಲ್ಲಲ್ಲಿ ಜನರನ್ನು ಕೇಳಿದರೆ ಭಾಗೀರಥಿ ಬಲಿದಾನವಾದ ಕೆರೆಯ ಸ್ಥಳವೇ ಮಲಪ್ರಭಾ ನದಿಯ ಉಗಮ ಸ್ಥಾನವೆಂದು ಹೇಳುತ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ಅವರು ಕತೆ ಉಪಕಥೆಗಳನ್ನು ಹೇಳುತ್ತಾರೆ. ಇವರು ಹೇಳುವ ಆಕರ ಮತ್ತು ಕೆರೆಗೆ ಹಾರದಲ್ಲಿ ಬರುವ ಸನ್ನಿವೇಶಗಳನ್ನು ಗಮನದಲ್ಲಿಟ್ಟುಕೊಂಡು ಮಲಪ್ರಭಾ ನದಿ ಉಗಮ ಸ್ಥಾನದ ಪರಿಸರದ ಅಧ್ಯಯನ ಮಾಡಿದರೆ ಅನೇಕ ಹೋಲಿಕೆಗಳು ಸಿಕ್ಕುತ್ತವೆ. ಉಗಮ ಸ್ಥಾನದಲ್ಲಿ ಸದ್ಯ ಚಿರಾಕಲ್ಲು ಅಥವಾ ಲ್ಯಾಟರೈಟ್ ಸ್ಟೋನ್ನ ಒಳಾವರಣದ ಗೋಡೆ ಹೊಂದಿರುವ ಪ್ರಾಚೀನ ಕಾಲದ ವಿಶಾಲ ಬಾವಿ ಇದೆ. ಇದು ಸದಾ ನೀರಿನಿಂದ ತುಂಬಿರುತ್ತದೆ. ಇದಕ್ಕೆ ಮೆಟ್ಟಲುಗಳ ವ್ಯವಸ್ಥೆ ಇದೆ. ಸುತ್ತಲೂ ಗದ್ದೆಗಳೇ ಇರುವುದರಿಂದ ಒಂದಾನೊಂದು ಕಾಲದಲ್ಲಿ ಇಲ್ಲಿ ಕೆರೆ ಇದ್ದಿರಲೂಬಹುದು. ಬಾವಿಯ ಮೆಟ್ಟಿಲಿನ ಪ್ರವೇಶದಲ್ಲೇ ಜಗತ್ತಿಗೆ ಭರವಸೆ ನೀಡುವ, ಆಶೀರ್ವದಿಸುವ ರೀತಿಯಲ್ಲಿರುವ ಸ್ತ್ರೀಯ
ಹಿತ್ತಾಳೆಯ ಮುಂಗೈ ಹೊಂದಿರುವ ಗುಡಿ ಇದೆ. ಬಾವಿಯ ದಂಡೆಯ ಮೇಲೆ ಕಲ್ಲಿನಲ್ಲಿ ಕಟೆದಿರುವ ಸ್ತ್ರೀಯ ಪಾದುಕೆಗಳು ಇವೆ. ಬಾವಿಗೆ ತಾಗಿಕೊಂಡೇ ಶಿವನ ದೇವಾಲಯವಿದೆ. ಇದರಲ್ಲಿ ಪ್ರಾಚೀನಕ್ಕೆ ಸಂಬಂಧಿಸಿದ ಅನೇಕ ವಸ್ತುಗಳು ಇವೆ. ತ್ಯಾಗ, ಬಲಿದಾನ, ಪೂಜಾ ವಿಧಿ ಪೂರೈಸುವ ರೀತಿಯ ಶಿಲ್ಪಗಳಿದ್ದು ಗೋಡೆಯಲ್ಲಿ ಅಳವಡಿಸಲಾಗಿದೆ. ಮಂದಿರ ಪರಿಸರದಲ್ಲಿ ಅನೇಕ ಚಿಕ್ಕ ಪುಟ್ಟ ಗುಡಿಗಳು ಇವೆ. ಇವುಗಳಲ್ಲೂ ಪ್ರಾಚೀನಕ್ಕೆ ಸಂಬಂಧಿಸಿದ ಶಿಲ್ಪಗಳು ಇವೆ. ಧಾವಂತದಲ್ಲಿರುವ ಯೋಧನ ಕುದುರೆ ಸವಾರಿ ಶಿಲ್ಪ ಗಮನ ಸೆಳೆಯುತ್ತದೆ. ಇದಲ್ಲದೆ ಕೆರೆಗೆ ಹಾರ ಜನಪದ ಕಥನಕ್ಕೆ ಪೂರಕವಾಗುವ ಬಗೆಯ ಅನೇಕ ಸಾಕ್ಷ್ಯಗಳು ಇಲ್ಲಿದ್ದು ಸಂಶೋಧಕರು ಮತ್ತು ಪ್ರಾಚ್ಯ ವಸ್ತುಗಳ ವಿಶೇಷಜ್ಞರು ಇವುಗಳನ್ನು ಅವಲೋಕಿಸಿ ಇತಿಹಾಸದ ಮೇಲೆ ಬೆಳಕು ಚೆಲ್ಲಬೇಕಿದೆ. ಈ ಸ್ಥಳ ಅನೇಕ ಜಿಜ್ಞಾಸೆಗಳನ್ನು ಒಳಗೊಂಡಿರುವುದರಿಂದ ಇರುವ ಕುತೂಹಲಕ್ಕೊಂದು ರೂಪ ಸಿಗಬೇಕಿದೆ. ಈ ಬಾವಿಗೆ ತಾಗಿಕೊಂಡು ಹೊರಡುವ ತೊರೆ ದೃಷ್ಟಿ ನೋಟದ ದೂರದ ಮಾಹುಲಿ ದೇವಸ್ಥಾನಕ್ಕೆ ಹೋಗುವುದರೊಳಗೇನೆ ಪಾತ್ರವನ್ನು ದೊಡ್ಡದು ಮಾಡಿಕೊಳ್ಳುತ್ತದೆ. ಈ ದೇವಸ್ಥಾನಕ್ಕೂ ಪ್ರಾಚೀನ ಇತಿಹಾಸವಿದೆ. ಅಲ್ಲಿರುವ ಪುರಾವೆಗಳು ಮತ್ತು ವಿಶಾಲ ಬಾವಿಯ ಹಿಂದೆಯೂ ಕಥೆಗಳು ಇರಬಹುದು. ಇವುಗಳ ಮೇಲೂ ಬೆಳಕು ಬೀಳಬೇಕಿದೆ. ಇದಕ್ಕೆ ತಾಗಿಕೊಂಡೇ ಕಣಕುಂಬಿ ಗ್ರಾಮವಿದೆ. ಇದೇ ಕಣಕುಂಬಿ ಈ ಹಿಂದೆ ಮಲ್ಲನಗೌಡರ ಕಲ್ಲನಕೇರಿಯಾಗಿತ್ತೇ ಎನ್ನುವ ಪ್ರಶ್ನೆ ಸಹಜವಾಗಿ ಮೂಡುತ್ತದೆ. ಏಕೆಂದರೆ ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಹಲಸಿ ಮತ್ತು ಗೋವಾ ಕದಂಬರ ಕಾಲದಲ್ಲಿ ಇದೆಲ್ಲ ಅಚ್ಚ ಕನ್ನಡ ಪ್ರದೇಶವಾಗಿತ್ತು. ಹೀಗಾಗಿ ಅದರ ಹಿಂದೆಯೂ ಇದು ಅದೇ ಜನರ ವಾಸಸ್ಥಳವಾಗಿದ್ದಿರಬಹುದು. ಕೆರೆಗೆ ಹಾರದ ಕಥನದಲ್ಲಿ ಬರುವಂತೆ ಇಲ್ಲಿ ಭಾಗೀರಥಿಯ ಬಲಿದಾನದ ಕುರುಹು ಆಗಿ ಸ್ತ್ರೀಯ ಹಿತ್ತಾಳೆಯ ಮುಂಗೈ, ಕೆಟ್ಟ ಕನಸು ಕಂಡ ದಂಡಿನಲ್ಲಿದ್ದ ಆಕೆಯ ಪತಿ ಮಹಾದೇವರಾಯ ಏನಾಗಿದೆಯೋ ಏನೋ ಎಂದು ತಿಳಿಯಲು ಬತ್ತಲೆ ಗುದುರಿ ಏರಿ ಬಂದಿರುವ ಶಿಲ್ಪ, ಮೆಟ್ಟಿಲುಗಳು ಇರುವ ಬಾವಿ, ಪುರಾತನ ಆರಾಧನಾ ಸಾಕ್ಷ್ಯ ಶಿಲ್ಪಗಳು ಇವೆ. ಇವೆಲ್ಲ ಜನರು ಹೇಳುವ ಕಥೆಗಳಿಗೆ ಕಿವಿಗೊಡುವಂತೆ ಮಾಡುತ್ತವೆ. ಹಿತ್ತಾಳೆಯ ಮುಂಗೈ ಕುರಿತು ಕೆಲವರು ಹೀಗೆ ಹೇಳುತ್ತಾರೆ. ತುಂಬಿದ ಕೆರೆಯ ನೀರು ಪ್ರವಾಹ ರೂಪ ಪಡೆದು ಭಾಗೀರಥಿಯನ್ನು ಕೊಚ್ಚಿಕೊಂಡು ಹೊರಟಾಗ ಮಾವ ಮಲ್ಲನಗೌಡ ಎಚ್ಚೆತ್ತುಕೊಂಡು ಆಕೆಯ ರಕ್ಷಣೆಗೆ ದಡ ಹಿಡಿದು ಹಿಂಬಾಲಿಸಿಕೊಂಡು ಹೋಗುತ್ತಾನೆ. ಎಲ್ಲೆಲ್ಲಿ ಆತ ಸೊಸೆ ಭಾಗೀರಥಿ ಎಂದು ಕೂಗಿಕೊಂಡಿರುವನೋ ಅಲ್ಲಲ್ಲಿ ಆಕೆ ಕೈ ಎತ್ತಿ ತನ್ನಿರುವಿಕೆಯನ್ನು ಸೂಚಿಸಿ ನೆರವು ಯಾಚಿಸಿದ್ದಾಳೆ. ಆದರೆ ಪ್ರವಾಹದ ನೀರಿನಲ್ಲಿ ಆಕೆಯನ್ನು ರಕ್ಷಿಸಿಕೊಳ್ಳಲು ಆಗಿಲ್ಲ. ಹೀಗಾಗಿ ಆಕೆ ಕೈ ಎತ್ತಿ ತೋರಿದ ಸ್ಥಳಗಳಲ್ಲೆಲ್ಲ ಮುಂಗೈ ಆಕೃತಿ ಇರುವ ದೇವಾಲಯಗಳ ನಿರ್ಮಾಣ ಮಾಡಲಾಗಿದೆ. ಇವು ನದಿ ಪಾತ್ರದಲ್ಲಿ ಕನಿಷ್ಠ 5 ರಿಂದ 6 ಕಡೆಗೆ ಇವೆ ಎನ್ನುತ್ತಾರೆ. ಇನ್ನು ಕೆಲವರು ಇದೇ ಸನ್ನಿವೇಶದಲ್ಲಿ ಮಾವ ಮಲ್ಲನಗೌಡನ ಪಾತ್ರದಲ್ಲಿ ಪತಿ ಮಹಾದೇವರಾಯನನ್ನು ಕೂಡಿಸುತ್ತಾರೆ. ಆತ ಭಾಗೀರಥಿಯನ್ನು ರಕ್ಷಿಸಿಕೊಳ್ಳಲು ಹಿಂಬಾಲಿಸಿ ಕೂಗಿದಾಗ ಆಕೆ ಭಾಗೀರಥಿ ಕೈ ಎತ್ತಿದ್ದಳು ಎನ್ನುತ್ತಾರೆ. ಇಷ್ಟಾಗಿಯೂ ನಾವು ಸತ್ಯದ ನಿಖರತೆಗೆ ಹೋಗಲು ಆಗುವುದಿಲ್ಲ. ನಂಬಿಕೆಯೇ ಪ್ರಧಾನವಾಗಿ ಉಳಿಯುತ್ತದೆ. ಇನ್ನು ವೈಜ್ಞಾನಿಕವಾಗಿ ನದಿಯ ಉಗಮ ಸ್ಥಳದ ಪರಿಸರದ ಮೇಲೆ ಕಣ್ಣಾಡಿಸಿದರೆ ನಿಸರ್ಗದ ಇಂಜಿನಿಯರಿಂಗ್ ಮೇಲುಗೈ ಸಾಧಿಸುತ್ತದೆ. ಇನ್ನು ಮಲಪ್ರಭಾ ಎನ್ನುವ ಹೆಸರು ನದಿಗೆ ಹೇಗೆ ಬಂತು
ಇದಕ್ಕೂ ಉತ್ತರ ಹುಡುಕಬೇಕಾಗುತ್ತದೆ. ಈ ತರ್ಕಕ್ಕೆ ನಾವು ಕತೆ ಆಧರಿಸಬೇಕಿಲ್ಲ. ಮಲಪ್ರಭಾ ಶಬ್ದೋತ್ಪತ್ತಿಯೇ ಅನೇಕ ಸುಳಿವುಗಳನ್ನು ನೀಡುತ್ತದೆ. ಮಲೆ ಎಂದರೆ ಬೆಟ್ಟ, ಪ್ರಭಾ ಎಂದರೆ ಬೆಳಕು ಅಥವಾ ಹೊಳಪು ಎನ್ನಬಹುದು. ಇದನ್ನೇ ನಾವು ಬೆಳಕು ಹರಿದಂತೆ ಹರಡಿದಂತೆ ಎನ್ನುವ ರೀತಿಯಲ್ಲಿ ಅರ್ಥೈಸಿಕೊಂಡರೆ ನೀರಿನ ಹರಿವಿನ ಭಾಸಕ್ಕೆ ಹೋಗಬಹುದು. ಇದನ್ನು ಒಪ್ಪುವುದಾದರೆ ಮಲಪ್ರಭಾ ಎಂದರೆ ಬೆಟ್ಟಗಳ ಸಾಲಿನ ನೀರಿನ ಹರಿವು ಅಥವಾ ಪ್ರವಾಹ ಅಷ್ಟೇ. ನಮಸ್ಕಾರ. ಈಗ ನಾವು ಮಲಪ್ರಭಾ ನದಿಯ ಉಗಮ ಸ್ಥಾನದಿಂದ ಕಣಕುಂಬಿ ಗ್ರಾಮಕ್ಕೆ ಬಂದಿದ್ದೇವೆ. ಇದು ಕಣಕುಂಬಿ ಗ್ರಾಮ ಪರಿಸರದಲ್ಲಿರುವ ಮಾವುಲಿ ದೇವಸ್ಥಾನ. ಅನೇಕರು ಕಣಕುಂಬಿ ಗ್ರಾಮಕ್ಕೆ ಬಂದ ಕೂಡಲೇ ಅದೇ ರಸ್ತೆಯಲ್ಲಿ ಸಿಗುವ ಈ ಮಾವುಲಿ ದೇವಸ್ಥಾನದ ಸ್ಥಳವೇ ಮಲಪ್ರಭೆಯ ಉಗಮ ಸ್ಥಾನವೆಂಬ ಭಾವನೆ ತಾಳುತ್ತಾರೆ. ಇಲ್ಲಿರುವ ಮಂದಿರ ಮತ್ತು ಆ ವಿಶಾಲಮಯ ಬಾವಿ ಸಹಜವಾಗಿ ಅವರಿಗೆ ಆ ಕಲ್ಪನೆಯನ್ನು ತಂದುಕೊಡುತ್ತದೆ. ಬಹುತೇಕರು ಇಲ್ಲಿರುವ ಮಾಹುಲಿ ದೇವಸ್ಥಾನಕ್ಕೆ ನಮಿಸಿ ಅದರ ಪಕ್ಕದಲ್ಲೇ ಇರುವ ಈಗ ನೀವು ನೋಡುತ್ತಿರುವ ಈ ವಿಶಾಲ ಬಾವಿಯೇ ಮಲಪ್ರಭೆಯ ಉಗಮ ಸ್ಥಾನ ಅಂದ್ಕೊತಾರೆ. ಆದರೆ ಮಲಪ್ರಭೆಯ ಉಗಮ ಸ್ಥಾನ ಈ ಬಾವಿಗಿಂತಲೂ ಹಿಂದೆ ದೃಷ್ಟಿ ನೋಟದಲ್ಲಿದೆ. ಇದುವರೆಗೆ ನಾವೇನನ್ನು ನೋಡ್ಕೊಂಬಂದ್ವಿ ಅದು ಮಲಪ್ರಭೆಯ ಉಗಮ ಸ್ಥಾನ. ಇದು ಮಾವುಲಿ ದೇವಸ್ಥಾನ ಅಂದರೆ ಈ ಕಣಕುಂಬಿ ಗ್ರಾಮದ ಆರಾಧ್ಯ ಸ್ಥಳ. ಇಲ್ಲಿ ಮಲಪ್ರಭೆ ವಿಶಾಲ ರೂಪ ಪಡೆದು ತನ್ನ ಹರಿವನ್ನು ರೂಪಿಸಿಕೊಂಡು ಸುಮಾರು 300 ಕಿಲೋಮೀಟರ್ ಹರಿದು ಕೂಡಲ ಸಂಗಮದಲ್ಲಿ ಐಕ್ಯವಾಗುತ್ತಾಳೆ.